ಕಾರು ಅಪಘಾತದಲ್ಲಿ ದಕ್ಷ ಪ್ರಾಮಾಣಿಕ ಅಧಿಕಾರಿ ಮಹಾಂತೇಶ್ ಬೀಳಗಿಯವರು ಇವರೊಬ್ಬರು ಹಿರಿಯ IAS ಅಧಿಕಾರಿಯಾಗಿದ್ದರು. ಇವರು ಏನು ಮಾಡ್ತಾರಪ್ಪ ಅಂದ್ರೆ ಕಾರು ಅಪಘಾತದಲ್ಲಿ ಮರಣ ಹೊಂದರು. ಅವ್ರ ಜೋಡಿನ ಇತರೆ ಪ್ರಯಾಣಿಕರು ಕೂಡ ಇಬ್ಬರು ಮತ್ತು ಮೊನ್ನೆ ಆಸ್ಪತ್ರೆಯಲ್ಲಿ ಕೂಡ ಒಬ್ಬರು ಸಾವನ್ನಪ್ಪಿದರು. ಈ ರೀತಿ ಕಾರು ಅಪಘಾತದಲ್ಲಿ ಸಾವನ್ನಪ್ಪತಕ್ಕಂಥ ಜನರ ಸಂಖ್ಯೆ ಹೆಚ್ಚಾಗಿದೆ. ಅವರು ಸಾಮಾನ್ಯ ಜನರಿರ್ಬೋದು ಅಥವಾ ಒಂದು ಹಿರಿಯ ಅಧಿಕಾರಿಗಳು ಇರ್ಬೋದು. ಈ ಆಕ್ಸಿಡೆಂಟ್ಗಳು ಎದಕ್ಕಾಕವು ಮತ್ತು ಇವುಗಳನ್ನ ಯಾವ ರೀತಿ ತಡೆಯೋದು? ಆಕ್ಸಿಡೆಂಟ್ ಆಗಕ್ಕೆ ಮೇನ್ ಕಾರಣ ಫಸ್ಟ್ ಆಫ್ ಆಲ್ ಹೈ ಸ್ಪೀಡ್ನಾಗ ಗಾಡಿನ ಓಡಿಸ್ಬೇಡ್ರಿ. ಹೌದಾ? ನೀವು ವಿಚಾರ ಇರಬೇಕು, ಯಾವುದೇ ಗಾಡಿ ಇರ್ಬೋದು, ವೆದರ್ ಇಟ್ ಈಸ್ 2 ವೀಲರ್ ಆರ್ 4 ವೀಲರ್, 2 ವೀಲರ್ ಇರಲಿ ಅಥವಾ ಕಾರ್ ಗಾಡಿನ ಇರಲಿ, ಯಾವುದೇ ಇರಲಿ, ನೀವು ಸ್ಪೀಡ್ ಲಿಮಿಟನ್ನು ನಿಮ್ಮ ತಲೆಯಾಗ ಗೊತ್ತಿರಬೇಕು. ನಾ ಎಷ್ಟು ಸ್ಪೀಡ್ನಾಗ ಹೋದ್ರೆ ನಾನು ಸೇಫ್ ಇರ್ತೇನೆ, ನನ್ನ ಜೋಡಿ ಇತರೆ ಪ್ಯಾಸೆಂಜರ್ಸ್ಗಳು ಇತರೆ ಸಹ ಪ್ರಯಾಣಿಕರು ಕೂಡ ಎಷ್ಟು ಸೇಫ್ ಇರ್ತಾರೋ ಮತ್ತು ಸ್ಪೀಡ್ ಲಿಮಿಟ್ ಹೆಚ್ಚಾರ ಏನಾಗುತ್ತೆ, ಅದರಿಂದ ಆಗತಕ್ಕಂಥ ಸಮಸ್ಯೆಗಳು ಏನೇನು ಅನ್ನೋದನ್ನು ನಾವು ಎಲ್ಲವೂ ಡ್ರೈವರ್ಸ್ ಆದವರು, ಹೌದಾ, ಎಸ್ಪೆಷಲಿ ಅಲ್ಲಿ ಡ್ರೈವರ್ ಬಾಜು ಕೂತವ್ರು ಹೇಳಬೇಕು, ಅವ್ನು ಡ್ರೈವರ್ ಹೇಳಬೇಕು ಸ್ಪೀಡ್ ಅಂದ್ಲಿ ಸಾಕಷ್ಟು ಹೋಗಪ್ಪ, ಇಟ್ಟ ಸ್ಪೀಡ್ ಹೊಂಟಿ ಅಂತ ನೀವು ಸ್ವಲ್ಪ ಹಂಗೆ ಅವೇರ್ನೆಸ್ ಮಾಡಬೇಕು. ಇಲ್ಲಿಗೆ ಏನಾಗೈತೆ ಹಂಗೆ ಸ್ಪೀಡ್ ಹೊಡಿ ಮುಂದೆ ಒಂದು ಇಂಟ್ರೆಸ್ಟ್ ಬರುತ್ತೆ. ಅದು ಹಿಂಗೆ ಏನಾಗೈತಿ ಸ್ಪೀಡ್ ಹೋಗ್ಕಾನು ನೀವು ಯಾರು ಹೇಳಿಕನ ನೀವರೇ ಅಟ್ಲೀಸ್ಟ್ ಅವ್ನ ಬಾಜು ಕೂತಾರು ಹೇಳಬೇಕು ಸಾಕಷ್ಟು ಹೋಗಪ್ಪ ಅಂತೇಳಿ. ಇಲ್ಲಿಗೆ ಡ್ರೈವರ್ಗೆ ಅದ್ರ ಬಗ್ಗೆ ಒಂದು ಕಾನ್ಷಿಯಸ್ನೆಸ್ ಬೇಕು. ಸ್ಪೀಡ್ ಹೋಗೋದ್ರೆ ಏನಾಕತಿ ಅನ್ನೋದು ಒಂದು ಅರಿವು ಬೇಕು. ಮತ್ತು ಹೆಚ್ಚಿನ ಆಕ್ಸಿಡೆಂಟ್ ಆಗೋದಕ್ಕೆ ಏನು ಕಾರಣಪ್ಪ ಅಂದ್ರೆ ಒಂದು ಹೈ ಸ್ಪೀಡ, ಎರಡನೇದು ಮತ್ತೊಬ್ಬನ ಯಾವುದೋ ವ್ಯಕ್ತಿ ಅಡ್ಡ ಬಂದ, ಒಂದು ಪ್ರಾಣಿ ಅಡ್ಡ ಬತ್ತು, ಹೌದು, ಅದನ್ನು ಕಾಪಾಡಕ್ಕೆ ಹೋಗಿ ತಾವು ಪ್ರಾಣವನ್ನು ಕಳ್ಕೊತಾರು. ಹೌದಾ? ಏನಾಗೈತಪ್ಪ ಅಂದ್ರೆ ಹೈ ಸ್ಪೀಡ್ ಇದ್ದಾಗ ಯಾವತ್ತೂ ಒಂದು ನಿಮ್ಮ ಲೇನನ್ನು ಬದಲಿಸ್ಬಾರ್ದು. ನೀವು ಒಂದು ವೇದ ಹೋಗಿರ್ತೀರಿ, ಸ್ಪೀಡ್ ಹೋಗಿರ್ತೀರಿ, ಏನೋ ಒಂದು ಪ್ರಾಣಿ ಅಡ್ಡ ಬತ್ತು, ಮನುಷ್ಯ ಅಡ್ಡ ಬಂದ ಅಂಥೇಳಿ ಅವನು ಕಾಪಾಡಕ್ಕೆ ಹೋಗಿ ನೀವು ಅದೇ ಸ್ಪೀಡ್ನಾಗ ನಿಮ್ಮ ಲೇನನ್ನು ಗಾಡಿ ಟರ್ನ್ ತೊಗೊಂಡು ಏನಾಗತ್ತಪ್ಪ ಅಂದ್ರೆ ಗಾಡಿ ಏನಾಗತಿ ಅಪ್ಸೈಡ್ ಡೌನ್ ಆಗತ್ತೆ, ಅಂದ್ರೆ ಪಲ್ಟಿ ಹೊಡಿತಕ್ಕಂಥ ಚಾನ್ಸಸ್ ಭಾಳ ಇರ್ತಾವೆ. ಆವಾಗ ಏನಪ್ಪ, ಏನೋ ಒಂದು ವ್ಯಕ್ತಿ ಬತ್ತು, ಪ್ರಾಣಿ ಬಂದ್ರೆ ಅವಾಗ ಏನು ಮಾಡಬೇಕು, ನೀವು ಅದನ್ನು ಉಳಿಸ್ಬೇಕು, ನೀವು ಸೇಫ್ ಆಗಿರಬೇಕು ಅಂದ್ರೆ ಏನು ಮಾಡಬೇಕು, ಫಸ್ಟ್ ಆಫ್ ಆಲ್ ಯು ಹ್ಯಾವ್ ಟು ರೆಡ್ಯೂಸ್ ಯುವರ್ ಗೇರ್ಗಳನ್ನು ಕಮ್ಮಿ ಮಾಡಬೇಕು. ಗೇರ್ಗಳನ್ನು ಕಮ್ಮಿ ಮಾಡಿ ಸ್ಪೀಡ್ ಕಮ್ಮಿ ಮಾಡಿ ಎರಡೂ ಕೈಯಿಂದ ಸ್ಟೇರಿಂಗನ್ನು ಗಚ್ಚಿಯಾಗಿ ಹಿಡ್ಕೊಂಡು ಬ್ರೇಕ್ ಹಾಕಬೇಕು. ಹೌದಾ? ಅಂದ್ರೆ ಮಾಡಿ ಏನಾಗತಿ ನಿಮ್ದು ಗಾಡಿ ಕಂಟ್ರೋಲ್ದಾಗ ಬರ್ತೈತಿ. ಇಲ್ಲಪ್ಪ ನೀವು ಇಷ್ಟೆಲ್ಲ ಮಾಡಲಾರ್ದನ, ಗೇರನ್ನು ಕಮ್ಮಿ ಮಾಡಲಾರ್ದನ ಮತ್ತು ಸ್ಟೇರಿಂಗನ್ನು ಗಟ್ಟಿಯಾಗಿ ಹಿಡಿಲಾರ್ದನ, ಬ್ರೇಕ್ ಹಾಕ್ಲಾರ್ದನ, ಡೈರೆಕ್ಟ್ ಅದೇ ಸ್ಪೀಡ್ನ್ಯಾಗನ ಹೋಗ್ತಕ್ಕಂಥ ಸ್ಪೀಡ್ನ್ಯಾಗ ನಾನು ಆ ಒಂದು ಅಡ್ಡ ಬಂದಂಥ ವ್ಯಕ್ತಿ ಪ್ರಾಣಿನ ನಾನು ಉಳಿತೀನಪ್ಪ ಅಂದ್ರೆ ಅದು ಹೈಲಿ ಇಂಪಾಸಿಬಲ್. ಓಕೆ, ಹಿಂಗೆ ಟರ್ನ್ ತೊಗೊಳ್ಬೋದು ಏನಾಗತಿ ಗಾಡಿ ಉಲ್ಟಾ ಆಗತಿ, ಪಲ್ಟಿಯಾಗಿ ಹೊಡೆದ ಅಥವಾ ಬೇರೆ ಇರ್ತಕ್ಕಂಥ ಗಿಡಕ್ಕಾಗಲಿ ಯಾವುದೋ ಒಂದು ಮುಂದೆ ಮತ್ತೊಂದು ವೆಹಿಕಲ್ ಬರ್ತಿರ್ತಾವೆ, ಅವುಗಳಿಗೆ ಹೋಗಿ ಆಕ್ಸಿಡೆಂಟ್ ಆಗುವ ಚಾನ್ಸಸ್ ಭಾಳ ಇರ್ತವೆ. ಅದರಿಂದ ಫಸ್ಟ್ ಆಫ್ ಆಲ್ ನೀವು ನಿಮ್ಮ ಗೇರನ್ನು ಕಮ್ಮಿ ಮಾಡ್ಕೊಂಡು ಸ್ಪೀಡನ್ನು ಕಂಟ್ರೋಲ್ ತರಬೇಕು. ತನ್ನ ಎರಡೂ ಕೈಲಿ ಸ್ಟೇರಿಂಗನ್ನು ಗಚ್ಚಿಯಾಗಿ ಹಿಡಿದ ಬ್ರೇಕ್ ಹಾಕ್ರಿ. ಎಷ್ಟು ಸಾಧ್ಯ ಆಕತಿ ಅಷ್ಟು ಫಾಸ್ಟಾಗಿ ಜೋರಾಗಿ ಕಾಲಿನಿಂದ ಬ್ರೇಕನ್ನು ಒತ್ತಿ ಹಾಕಿರಿ. ಗಾಡಿಯಲ್ಲೇ ಆನ್ ದಿ ಸ್ಪಾಟಾಗಿ ನಿಂದಿರ್ತಕ್ಕಂಥ ಒಂದು ಸಾಧ್ಯತೆ ಇರ್ತೈತಿ. ಅದರಿಂದ ನೀವು ಬೇರೆಯವ್ರನ್ನ ಉಳಿಸ್ಬೋದು, ನೀವು ಕೂಡ ಸೇಫಾಗಿ ಇರ್ಬೋದು. ಒಬ್ಬೊಬ್ಬರಿಗೆ ಏನಾಕತಿ ಒಂದು ರೋಡ್ ನಿಯಮ್ಸ್ಗಳು ಅಥವಾ ಟ್ರಾನ್ಸ್ಪೋರ್ಟ್ ನಿಯಮ್ಸ್ಗಳು ರೂಲ್ಸ್ಗಳು ಗೊತ್ತಿರಂಗಿಲ್ಲ, ಅವರು ಅವುಗಳನ್ನು ಫಾಲೋ ಮಾಡಲಾರ್ದ ನಿಮ್ಗೆ ಅಡ್ಡ ಬರ್ತಾರೋ, ಅವ್ರ ಜೀವನ ಉಳಿಸೋಕ್ಕೋಗಿ ನಿಮ್ಮ ಜೀವನ ಕಳ್ಕೊಬೇಡ್ರಿ. ಏನೋ ಅವ್ರಿಗೇನು ಗಾಡಿ ಆಯ್ತಪ್ಪ, ಒಂದು ಕೈ ಕಾಲು ಮುರಿದ್ರು ಏನು ಅಡ್ಡಿ ಇಲ್ಲ, ನೀವು ಅವ್ರನ್ನ ಕಾಪಾಡೋಕೆ ಪ್ರಯತ್ನ ಮಾಡಬೇಡ್ರಿ. ಯಾಕಪ್ಪ ಅಂದ್ರೆ ಅವ್ರನ್ನ ಕಾಪಾಡುವ ಒಂದು ಭರದಲ್ಲಿ ನಿಮ್ಮ ಪ್ರಾಣವನ್ನು ಕಳ್ಕೊಳ್ಳುವಂಥ ಚಾನ್ಸಸ್ ಭಾಳ ಇರ್ತೈತಿ. ಇದು ಎಲ್ಲ ಡ್ರೈವರ್ಸ್ಗಳು ಮತ್ತು ಅವರ ಬಾಜುಕ ಆ ಒಂದು ವೆಹಿಕಲ್ದಲ್ಲಿ ಒಂದು ವಾಹನದಲ್ಲಿ ಹೋಗತಕ್ಕಂಥ ಎಲ್ಲ ಜನರು ಇದನ್ನು ತಲೆ ಇಟ್ಕೋಬೇಕು. ನೀವು ಸುರಕ್ಷಿತವಾಗಿರಿ, ಇನ್ನೊಬ್ಬರನ್ನು ಇರೋಕ್ಕೆ ಪ್ರಯತ್ನ ಮಾಡಿರಿ. ಆದ್ರೆ ಅವರು ಇನ್ನೊಬ್ಬರು ಕಾಪಾಡುವ ಒಂದು ಇದರೊಳಗೆ ಬರದಲ್ಲೇ ನಿಮ್ಮ ಪ್ರಾಣವನ್ನು ಕಳ್ಕೊಳ್ಳೋಕೆ ಹೋಗಬೇಡ್ರಿ.